ನಮಸ್ಕಾರ. ಟರ್ನರ್ದಿಂದ ಗಾಡಿ ಖರೀದಿಸಬೇಕಂತ ಅಂದ್ಕೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ. ನೀವು ಗಾಡಿ ಖರೀದಿಸಬೇಕಾದ್ರೆ ನಿಮ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ನಾವು EMI ಯಾವಾಗ ಕಟ್ಟಬೇಕು, ಬಡ್ಡಿ ಎಷ್ಟು ಕಟ್ಟಬೇಕು, ಅಸಲು ಎಷ್ಟು ಕಟ್ಟಬೇಕು ಅನ್ನೋದು. ಅದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ನಾವೀಗ EMI ರೀಪೇಮೆಂಟ್ ಶೆಡ್ಯೂಲ್ ಬಗ್ಗೆ ಮಾತಾಡೋಣ. EMI ರೀಪೇಮೆಂಟ್ ಶೆಡ್ಯೂಲ್ ಅಂದರೆ ಏನಂತ ಹೇಳಿದ್ರೆ, ನೀವು ಯಾವಾಗ EMI ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಅಸಲು ಎಷ್ಟು ಹೋಗುತ್ತೆ, ಬಡ್ಡಿ ಎಷ್ಟು ಹೋಗುತ್ತೆ ಅನ್ನೋದನ್ನು ಅದು ತಿಳಿಸ್ಕೊಡ್ತದೆ. ಆ ಕಂಪ್ಲೀಟ್ EMI ರೀಪೇಮೆಂಟ್ ಶೆಡ್ಯೂಲಲ್ಲಿ ನಿಮ್ಮದು ಇಂಟ್ರೆಸ್ಟ್ ರೇಟ್ ಎಷ್ಟು, ಲೋನ್ ಅಮೌಂಟ್ ಎಷ್ಟು, ಎಲ್ಲ ನಿಮ್ಮ ಲೋನ್ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿರುತ್ತೆ. ಮತ್ತು ಯಾವ ತಿಂಗಳು ನೀವು ಕಟ್ಟಿದಾಗ EMI ಅಮೌಂಟ್ ಕಟ್ಟಿದಾಗ ಟೋಟಲ್ EMI ಅಮೌಂಟ್ಗೆ ನಿಮ್ಮ ಅಸಲು ಎಷ್ಟು, ಬಡ್ಡಿ ಎಷ್ಟು ಬ್ಯಾಲೆನ್ಸ್ ಉಳಿತದೆ ಅಂತೇಳಿ ಆ ರೀಪೇಮೆಂಟ್ ಶೆಡ್ಯೂಲಿಂದ ಗೊತ್ತಾಗುತ್ತೆ. ನಾವೀಗ ಲೋನ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಣ. ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂದರೆ ಏನಂತ ಹೇಳಿದ್ರೆ, ನೀವು EMI ಯಾವಾಗ ಪೇ ಮಾಡಬೇಕಿತ್ತು, ಯಾವಾಗ ಪೇ ಮಾಡಿದ್ರಿ, ಮತ್ತು ಬ್ಯಾಲೆನ್ಸ್ ಎಷ್ಟಿದೆ, ಮತ್ತು EMI ನೀವು ಕರೆಕ್ಟ್ ಟೈಮಿಗೆ ಪೇ ಮಾಡಲೇ ಎಲ್ಲಾದರೂ ಫೇಲ್ ಆದರೆ, ಒಂದೆರಡು ದಿನ ಲೇಟ್ ಆದರೆ ನಿಮಗೆ ಎಷ್ಟು ಚಾರ್ಜಸ್ ಆ್ಯಡ್ ಆಗಿದೆ, ಮತ್ತು ಯಾವ ಟೈಮಲ್ಲಿ ಪೇ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ತಿಳಿಸ್ಕೊಡ್ತದೆ. ಇಫ್ ಏನಾದರೂ ನೀವು ಪೇ ಮಾಡೋಕ್ಕೆ ಡಿಲೇ ಆದರೆ ಎಷ್ಟು ಚಾರ್ಜಸ್ ಆ್ಯಡ್ ಆಗಿದೆ, ಬೌನ್ಸ್ ಚಾರ್ಜಸ್ ಆ್ಯಡ್ ಆಗಿದೆಯಾ, ಬೇರೆ ಏನಾದರೂ ಚಾರ್ಜಸ್ ಆ್ಯಡ್ ಆಗಿದೆಯಾ ಅನ್ನೋದನ್ನ ಇದು ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರ EMI ಪೇ ಮಾಡೋಕ್ಕಿಂತ ಒಂದಿನ ಮೊದಲೇ, ನಿಮ್ಮ ಡ್ಯೂ ಡೇಟ್ಗಿಂತ ಒಂದಿನ ಮೊದಲೇ ನಿಮ್ಮ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ರೆಡಿಯಾಗಿಡಿ. ನಾವು ಆ EMI ಡೇಟ್ ಬಂದಾಗ ಕರೆಕ್ಟಾಗಿ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಮಾಡ್ಕೊಳ್ತಾರೆ. ಇದರಿಂದ ನಿಮ್ಗೆ ಯಾವುದೇ ಚಾರ್ಜಸ್ ಬೀಳೋದಿಲ್ಲ. ನಾವೀಗ ಬ್ರೋಕನ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋಣ. ಬ್ರೋಕನ್ ಇಂಟ್ರೆಸ್ಟ್ ಅಂದರೆ, ನಮ್ಮಲ್ಲಿ ಲೋನ್ ತೊಗೊಂಡವ್ರಿಗೆ ನಮ್ಮದು EMI ಡೇಟು ಫಿಕ್ಸೆಡ್ ಡೇಟ್ಸ್ ಇರುತ್ತೆ. ಕೆಲವು ಲೆಂಡರ್ಸ್ಗೂ 5ನೇ ತಾರೀಕು ಇರುತ್ತೆ, ಕೆಲವು ಲೆಂಡರ್ಸು 10ನೇ ತಾರೀಕು ಇರುತ್ತೆ. ಈಗ ನೀವು 5ನೇ ತಾರೀಕು ಲೋನ್ ತೊಗೊಂಡಾಗ ನೆಕ್ಸ್ಟ್ ಡ್ಯೂ ಡೇಟ್ ನಿಮಗೆ ನೆಕ್ಸ್ಟ್ 5ನೇ ತಾರೀಕು ಇರುತ್ತೆ. ಅದ್ರ ನೆಕ್ಸ್ಟ್ 5ನೇ, ಪ್ರತಿ ಮಂತು 5ನೇ ತಾರೀಕು ನಿಮ್ಮ ಡ್ಯೂ ಡೇಟ್ ಇರುತ್ತೆ. ನೆಕ್ಸ್ಟ್ ಈಗ ಕೆಲವು ಲೆಂಡರು ಡ್ಯೂ ಡೇಟು 10ನೇ ತಾರೀಕು ಇರುತ್ತೆ. EMI ಡೇಟ್ ಕೂಡ ನೆಕ್ಸ್ಟ್ ಮಂತ್ ಎಲ್ಲ ಮಂತ್ಗಳು 10ನೇ ತಾರೀಕೇ ಇರುತ್ತೆ. ಸೊ ನೀವು 5 ಮತ್ತು 10ನೇ ತಾರೀಕು ಬಿಟ್ಟು ಬೇರೆ ದಿವಸದಲ್ಲಿ ಲೋನ್ ತೊಗೊಂಡಾಗ, ಎಕ್ಸಾಂಪಲ್ ಹೇಳ್ತೀನಿ, ಈಗ ಮಾರ್ಚ್ 20ಕ್ಕೆ ಲೋನ್ ತೊಗೊಳ್ತೀರಾ, ಬಟ್ ನಿಮ್ಮ ಲೆಂಡರ್ ಪ್ರಕಾರ ನಿಮ್ಮ ಡ್ಯೂ ಡೇಟು 5ನೇ ತಾರೀಕು ಇರುತ್ತೆ, ನೆಕ್ಸ್ಟ್ ಮಂತ್ 5ನೇ ತಾರೀಕು ಇರುತ್ತೆ. ಈ ಮಾರ್ಚ್ 20ರಿಂದ ನೀವು ಲೋನ್ ತಗೊಂಡಾಗ ನಿಮ್ಮ ಫಸ್ಟ್ EMI ಬಂದುಬಿಟ್ಟು ಏಪ್ರಿಲ್ 5ನೇ ತಾರೀಕು ಇರುತ್ತೆ. ಮಾರ್ಚ್ 20ರಿಂದ ಏಪ್ರಿಲ್ 5ನೇ ತಾರೀಕು 15 ದಿವಸ ಮಾತ್ರ ಆಗಿರುತ್ತೆ. ಈ 15 ದಿವಸಕ್ಕೆ ನಾವು ಫುಲ್ EMI ಚಾರ್ಜ್ ಮಾಡೋಕ್ಕಾಗಲ್ಲ. ಈ 15 ದಿವಸಕ್ಕೆ ಬರೀ ಬ್ರೋಕರ್ ಇಂಟ್ರೆಸ್ಟ್ ಅಂತ ಕಲೆಕ್ಟ್ ಮಾಡ್ತೀವಿ. 15 ದಿವಸಕ್ಕೆ ಎಷ್ಟು ಆಗುತ್ತೋ ಅಷ್ಟು ಬ್ರೋಕರ್ ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಏಪ್ರಿಲ್ 5ರಿಂದ ಮೇ 5ನೇ ತಾರೀಕಿಗೆ ಕಂಪ್ಲೀಟ್ 30 ದಿವಸ ಆಗುತ್ತೆ. ಆವಾಗ ನಿಮಗೆ ಕಂಪ್ಲೀಟ್ ಫಸ್ಟ್ EMI ನಿಮಗೆ ಏಪ್ರಿಲ್ 5ರಿಂದ ಮೇ 5ನೇ ತಾರೀಕು ಏನು ಬರುತ್ತೆ ಅದನ್ನು ಫಸ್ಟ್ EMI ಅಂತ ಕನ್ಸಿಡರ್ ಮಾಡಿ ಮೇ 5ರಿಂದ ನಿಮಗೆ ಕಂಪ್ಲೀಟ್ EMI ಚಾರ್ಜಸ್ ಮಾಡ್ತಾ ಹೋಗ್ತೀವಿ. ನಂಗೆ ಅನ್ಸುತ್ತೆ ನಿಮ್ಮ ಎಲ್ಲ ಡೌಟು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಂತೇಳಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ.